ಬಂಧುಗಳೇ, ಸತತವಾಗಿ 58 ದಿವಸಗಳ ಕಾಲ ನಮ್ಮ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂತೇಳಿ ಜನರೊಂದಿಗೆ ಜನತಾ ದಳ ಅಂತಕ್ಕಂಥ ವಿನೂತನವಾದ ಡಿಜಿಟಲ್ ಸದಸ್ಯರ ಅಭಿಯಾನವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಪಕ್ಷದ ಭವಿಷ್ಯವೂ ಆಗಿರ್ತಕ್ಕಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ, ಈ ಭಾಗದ ಲೋಕಸಭಾ ಸದಸ್ಯರು ಆತ್ಮೀಯರಾದಂಥ ಮಲ್ಲೇಶ್ ಬಾಬುರವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾದಂಥ ತೂಪಲ್ಲಿ ಚೌಡಾರೆಡ್ಡಿ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು ಬಂಧುಗಳು ಆದಂಥ ಜವರಾಯಿ ಗೌಡ್ರೆ, ಮುನೇಗೌಡ್ರೆ, ಶ್ರೀನಾಥ್ ಅಣ್ಣವರೇ, ಗೋವಿಂದರಾಜರವರೇ, ನಮ್ಮ ಪಕ್ಷದ ಮುಖಂಡರಾದಂಥ ತಿಪ್ಪೇಸ್ವಾಮಿ ಅವರೇ, ಸಹೋದರಿ ರಶ್ಮಿ ರಾಮೇಗೌಡ್ರೆ, ಈಗ ತಾನೇ ವೇದಿಕೆಗೆ ಆಗಮಿಸಿದಂಥ ಕರ್ನಾಟಕ ರಾಜ್ಯ ಜನತಾದಳದ SC ಘಟಕದ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ಅನ್ನದಾನಿ ಅವರೇ, ಮತ್ತೊಬ್ಬ ST ಘಟಕದ ರಾಜ್ಯ ಅಧ್ಯಕ್ಷರಾದಂಥ ವೆಂಕಟಪ್ಪ ನಾಯ್ಕರವರೇ, ರಾಮೂರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಈ ವಿನೂತನ ಕಾರ್ಯಕ್ರಮಕ್ಕೆ ತಾವೆಲ್ಲ ಇವತ್ತು ಬಂದಿದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಭುಜಕ್ಕೆ ಭುಜವನ್ನು ಕೊಟ್ಟು ಈ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ತೀರ್ಮಾನದಿಂದ ತಮ್ಮೆಲ್ಲ ಕೆಲಸವನ್ನು ತಾವೆಲ್ಲ ಇವತ್ತು ಬಿಟ್ಟು ಬಂದಿದ್ದೀರಿ. ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಅಂತಕ್ಕಂಥದ್ದು ಯಾಕೆ ಇರಬೇಕು ಅಂತಕ್ಕಂಥದ್ದನ್ನ ಈಗ ಹಲವಾರು ಬಾರಿ ಒತ್ತಿ ಹೇಳಿದ್ರು ಸಹ ಎಲ್ಲೋ ಒಂದು ಕಡೆ ಕೊನೆಯ ಹಂತದಲ್ಲಿ ನಮ್ಮ ಜನರು ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದಾರೆ ಅಂತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ನಿಮಗೆಲ್ಲ ಗೊತ್ತಿದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು, ಆಗ ಈ ರಾಜ್ಯ ಉದ್ಧಾರ ಆಗ್ತದೆ, ರಾಮರಾಜ್ಯ ಆಗ್ತದೆ ಅಂತಕ್ಕಂಥದ್ದು ಹೇಳ್ತೀವಿ. ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ನಮ್ಮ ಪಕ್ಷ ಬಲವರ್ಧನೆ ಹೇಗಾಗಬೇಕು. ಈ ಹಳೆ ಮೈಸೂರು ಭಾಗದಲ್ಲಿ ಏನಿದೆ, ಕೋಲಾರ ಜಿಲ್ಲೆ ಇರ್ಬೋದು, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಬೆಂಗಳೂರು ಇರ್ಬೋದು, ತುಮಕೂರು ಇರ್ಬೋದು, ಮೈಸೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಈ ಭಾಗದಲ್ಲಿ ನಾವೇನಾದ್ರೂ ಮಾಡಿ ಈ ಬಾರಿ 50ರಿಂದ 60 ಸೀಟ್ನ ಗೆಲ್ಲಿಸ್ಕೊಳ್ಳೇಬೇಕು ಅಂತಕ್ಕಂಥ ತೀರ್ಮಾನದಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅಭಿಯಾನವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ರಾಷ್ಟ್ರೀಯ ಅಧ್ಯಕ್ಷರು HD ದೇವೇಗೌಡರ ಆದೇಶದ ಮೇರೆಗೆ ಬಂದಿರತಕ್ಕಂಥದ್ದು. ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದಲ್ಲಿ ತುಂಬಾ ಕೆಲಸ ಕಾರ್ಯಗಳು ತೊಡಗಿರೋದ್ರಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮುಂದೆ ಬಿಟ್ಟು ನಾವಿವತ್ತು ಈ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ತಾವೆಲ್ಲ ನೋಡ್ತಾ ಇದ್ದೀರಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, 136 ಸೀಟ್ ಗೆಲ್ತು, ಬಹಳ ಓವರ್ಲೋಡ್ ಆಗಿರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀರಿ. ಮಾತೆತ್ತಿದ್ರೆ ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಕುಮಾರಸ್ವಾಮಿ ಅವರು ಎಂತ ಯೋಜನೆಗಳನ್ನ ಹಾಕೊಂಡಿದ್ರು, ಪಂಚರತ್ನ ಕಾರ್ಯಕ್ರಮಗಳ, ಆದ್ರೆ ಜನಗಳಿಗೆ ಗಮನ ಹೋಗ್ಲಿಲ್ಲ. ಕಾಂಗ್ರೆಸ್ನವ್ರು ಏನ್ ಸುಳ್ಳು ಹೇಳಿದ್ರು, 2,000 ಕೊಡ್ತೀವಿ ಅಂತ, ಅದು ಮಾತ್ರ ಜನಗಳ ಗಮನಕ್ಕೆ ಹೋಯ್ತು ಹೊರತು ಕುಮಾರಸ್ವಾಮಿ ಅವರು ಲಕ್ಷಾಂತರ ರೂಪಾಯಿ ಪ್ರತಿ ಕುಟುಂಬಕ್ಕೆ ಮಾಡಿಕೊಡ್ತೀನಿ ಅಂತಕ್ಕಂಥದ್ದು ಹೋಗ್ಲಿಲ್ಲ. ಇವತ್ತು ಹೇಳ್ತಾರೆ ಕಾಂಗ್ರೆಸ್ನವರು, ಮಾತೆತ್ತಿದ್ರೆ ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಹೇಳಿ ನಮ್ಮ ಅಕ್ಕ ತಂಗಿಯರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. 5 ಗ್ಯಾರಂಟಿಗಳು ಎಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವ್ರು ಹೇಳ್ತಾ ಇಲ್ಲ. ಕೊಟ್ಟಿದ್ದೀವಿ ಅಷ್ಟೇ ಹೇಳ್ತಾ ಇರ್ತಕ್ಕಂಥದ್ದು. ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಕೊನೆ 2 ದಿವಸ ಇದ್ದಂಗೆ 4 ತಿಂಗಳು ದುಡ್ಡನ್ನ ರಾತ್ರೋರಾತ್ರಿ ಹಾಕಿ ಹೆಂಗಸರ ಓಟ್ ಅಂತ ಪಡ್ಕೊಂಡಂತ ಆ ಸರ್ಕಾರ ಕಾಂಗ್ರೆಸ್ ಪಕ್ಷ. ಇದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು 5 ಗ್ಯಾರಂಟಿಗಳು ಎಲ್ಲಿ ಕೊಡ್ತಾ ಇದ್ದಾರೆ. ಇವತ್ತು ಅವರು ಸಿದ್ದರಾಮಯ್ಯ ಹೇಳ್ಬಿಟ್ರು, ನಾನು ಅನ್ನನೇ ಉಂಡಿರ್ಲಿಲ್ಲ, ನನಗೆ ಗೊತ್ತು ಕಷ್ಟ, ಜನ ಅನ್ನ ಉಣ್ಲಿಂದ 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರಲ್ವಾ. ಮೋದಿ ಅವರು ಕರೋನಾ ಸ್ಟಾರ್ಟ್ ಆದ ತಕ್ಷಣ ಪ್ರತಿಯೊಬ್ಬರ BPL ಕಾರ್ಡ್ನವ್ರಿಗೆ 5 kg ಅಕ್ಕಿ, 2 kg ರಾಗಿ ಅಥವಾ ಗೋಧಿ ಅಥವಾ ಜೋಳನ ಕೊಡ್ತಾವ್ರೆ. ಇವ್ರು 10 kg ಕೊಟ್ಟಿದ್ರೆ ಇವತ್ತು ಎಷ್ಟು ಕೊಡ್ಬೇಕಾಗಿತ್ತು? 15 kg ಕೊಡ್ತಾ ಇದಾರ. ಇವ್ರು ಕೊಡ್ತಾ ಇರ್ತಕ್ಕ ಮೋದಿಯವ್ರು ಕೊಡ್ತಾ ಇರ್ತಕ್ಕಂಥ 5 kg ಅಕ್ಕಿನ ಸೇರಿಸಿ 110 ರೂಪಾಯಿ ಕೊಟ್ಟು ನಾವು 10 kg ಕೊಡ್ತೀವಿ, ಫ್ರೀ ಕೊಡ್ತಾ ಇದೀವಿ ಅಂತಕ್ಕಂಥ ಮೋಸ ಅಲ್ವಾ ಇದು? ಈಗ ಯೋಚನೆ ಮಾಡಿ, 2021-22ರಲ್ಲಿ ಮಾಲೂರಿಂದ ಬೆಂಗಳೂರಿಗೆ ಬಸ್ ರೇಟ್ ಎಷ್ಟಪ್ಪ ಇತ್ತು? 35 ರೂಪಾಯಿ ಇತ್ತಾ? 30 ರೂಪಾಯಿ ಇತ್ತು. 35 ರೂಪಾಯಿ ಆರಾಮಾಗಿ 70 ರೂಪಾಯಿ ಕೊಟ್ರೆ ಗಂಡ ಹೆಂಡತಿ ಇಬ್ರು ಬೆಂಗಳೂರಿಗೆ ಹೋಗಿ ಜೊತೆಲಿದ್ದು ಪಿಕ್ಚರ್ ನೋಡ್ಕೊಂಡು ಮಸಾಲೆ ದೋಸೆ ತಿನ್ಕೊಂಡು ಕೆಳಗೆ ಬರೋರು. ಇವತ್ತು ಹೆಂಡತಿಗೆ ಫ್ರೀ, ಗಂಡನಿಗೆ 70 ರೂಪಾಯಿ. ಇದು ಇವ್ರು ಕೊಡ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಅವತ್ತು ಹೇಳಿದ್ರು,
ಎಲ್ರಿಗೂ 100 ಯೂನಿಟ್ ಫ್ರೀ ಕರೆಂಟ್ ಅಂತ ಎಲ್ಲಿ ಕೊಡ್ತಾ ಇದ್ದಾರೆ? ₹2.25 ಇತ್ತು ಒಂದು ಯೂನಿಟ್, ಇವತ್ತು ₹7.50 ಮಾಡಿರ್ತಕ್ಕಂಥ ನೀವು ನೋಡ್ತಾ ಇದ್ದೀರಿ. ಈ ಭಾಗದಲ್ಲಿ ಬೋರ್ವೆಲ್ಗಳು ಓಡ್ತಾವೆ. ಕುಮಾರಸ್ವಾಮಿ ಇದ್ದಂತ ಕಾಲದಲ್ಲಿ ₹15,000 ಕಟ್ಟಿ ನಾನು ಬೋರ್ವೆಲ್ ಹೊಡೆದಿದೆ ಅಂತ ಅರ್ಜಿ ಹಾಕಿದ್ರೆ ಅದು ಎಷ್ಟೇ ಲಕ್ಷ ಖರ್ಚಾದ್ರೂ ಸಹ ಸರ್ಕಾರದ ಟ್ರಾನ್ಸ್ಫಾರ್ಮರ್ಗಳನ್ನ ಹಾಕ್ಸ್ಕೊಡ್ತಾ ಇದ್ದು. ಇವತ್ತು ನೀವು ಬೋರ್ವೆಲ್ ಹೊಡೆದ್ಬಿಟ್ಟು ಈ ಸರ್ಕಾರಕ್ಕೆ ಅರ್ಜಿ ಹಾಕಿ ₹2.5 ಲಕ್ಷ ಸರ್ಕಾರ ಕಟ್ಟಬೇಕು, ₹1.5 ಲಕ್ಷ ಲಂಚವನ್ನು ಕೊಡ್ಬೇಕಾದಂತ ಈ ಕೆಟ್ಟ ಸರ್ಕಾರ. ಯಾವುದೇ ನಿಗಮದಲ್ಲಿ ಎಲ್ಲಾದ್ರೂ ನೋಡಿದಿರಿ ಅಂದ್ರೆ ಈ ಸರ್ಕಾರಿ ದುಡ್ಡನ್ನ ಚುನಾವಣೆಗೆ ಅಂತ ಬಾರ್ಗಳಲ್ಲಿ ಡ್ರಾ ಮಾಡ್ಕೊಂಡಿದ್ದೆ ಎಲ್ಲಾರು ನೋಡಿದ್ದೀರಾ ನೀವು? ವಾಲ್ಮೀಕಿ ನಿಗಮದ್ದು ಮೊನ್ನೆ ಹೈಕೋರ್ಟ್ ಹೇಳ್ತು, ರಾಜ್ಯ ಸರ್ಕಾರದ ತನಿಖೆಯಲ್ಲಿ ನನಗೆ ನಂಬಿಕೆ ಇಲ್ಲ, ಸಿಬಿಐ ಮಾಡ್ಲಿ ಅಂತಕ್ಕಂಥದ್ದು ಹೇಳ್ತು. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನಿಖಿಲ್ ಕುಮಾರಸ್ವಾಮಿ ನೀವು ಬೇರೆ ಎಲ್ಲ, ಈ ಜಿಲ್ಲೆಯ ಮೊಮ್ಮಗ, ಅವ್ರ ತಾಯಿ ಯಾವರು ಅಂತ ಇಲ್ಲೇ ಗೊತ್ತಾಗ್ತದೆ, ಅವರೇ ಹೇಳ್ತಾರೆ. ಈ ಜಿಲ್ಲೆಯ ಮೊಮ್ಮಗ ನೀವು ಅರಸಿ ಅವ್ರನ್ನ ಬೆಳೆಸಿ ಈ ಪ್ರಾದೇಶಿಕ ಪಕ್ಷವನ್ನ ಕಟ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡ್ತೀವಿ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನೀವೆಲ್ಲ ಮನಸ್ಸು ಮಾಡಿದ್ರೆ ಇರ್ತಕ್ಕಂಥ 8 ಕ್ಷೇತ್ರ ಇರ್ಬೋದು, 8ಕ್ಕೆ 8 ಗೆಲ್ತಕ್ಕಂಥ ಅವಕಾಶ ಇರ್ತದೆ. ನಾವು ಮಂಡ್ಯದವ್ರು ಹೇಳ್ತೀವಿ, ಮುಂದಿನ ಬಾರಿ ತಲೆ ಬಿದ್ದೋದ್ರೆ 7ಕ್ಕೆ 7 ಜನತಾದಳ ವಾಪಸ್ ಬರ್ತದೆ ಅಂತಕ್ಕಂಥದ್ದನ್ನ ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದೀವಿ. ಅದೇ ನಾವೇನು ಯಾರೋ 2,000, 3,000, 5,000 ಗೆಲ್ತಕ್ಕಂಥವ್ರಲ್ಲ. ನೀವು ರಿಸಲ್ಟ್ ಬಂದ್ಮೇಲೆ ಹೇಳಿ ನಾವು ಎಷ್ಟೆಷ್ಟಲ್ಲಿ ಗೆಲ್ತೀವಿ ಅಂತಕ್ಕಂಥದ. ಈ ದುರಾಡಳಿತವನ್ನ ಎಷ್ಟು ದಿವಸ ಜನಗಳು ಸಹಿಸ್ಕೊಳ್ತಾರೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ಕ್ಷೇತ್ರದಲ್ಲಿ ಮುಂದಿನ 2028ಕ್ಕೆ ತಾವೆಲ್ಲರೂ ಸಹ ಒಗ್ಗಟ್ಟಾಗಿ ನಿಂತು ನಮ್ಮ ಪಕ್ಷದ ಬಾವುಟವನ್ನು ಆರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೇಳ್ತಾ ತಮ್ಗೆಲ್ಲ ಹೊಂದಿಸಿ, ಈಗ ತಾನೇ ನಮ್ಮ ಅಧ್ಯಕ್ಷ ಹೆಸರು ಮರ್ತುಬಿಟ್ಟೆ, ನಾರಾಯಣ ಸ್ವಾಮಿ ಹಳೆ ಸ್ನೇಹಿತರು, ಅವರು ಸಹ ಇದ್ದಾರೆ. ಯಾರ್ದಾರು ಹೆಸರು ಮರ್ತಿದ್ರೆ ದಯಮಾಡಿ ಅನ್ಯತಾ ಭಾವಿಸಬಾರ್ದು ಅಂತ ಕೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ JDS. ಧನ್ಯವಾದಗಳು ಶ್ರೀಯುತ ಸುರೇಶ್ ಗೌಡ್ರಿಗೆ. ಇದೀಗ ಕಾರ್ಯಕ್ರಮವನ್ನ ಉದ್ದೇಶಿಸಿ ಶ್ರೀಯುತ ರಾಜ ವೆಂಕಟಪ್ಪ ನಾಯ್ಕರವರು, ಮಾನ್ಯ ಶಾಸಕರು ಹಾಗೂ ST ಮೋರ್ಚಾದ ರಾಜ್ಯ ಅಧ್ಯಕ್ಷರು ಶ್ರೀಯುತರು ಮಾತಾಡಬೇಕು ಸರ್.